ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಮ್ಮಮ್ಮ ಹೇಳೋದು ಸರಿಯಾಗೇ ಇದೆ ಅಭಯ್. ನನ್ನಿಂದಾನೇ ನಿನಗೆ ತೊಂದರೆ ಆಗ್ತಾ ಇರೋದು. ನಾನ್ ನಿನ್ನಿಂದ ದೂರ ಹೋದ್ರೇನೆ ನೀನ್ ಚೆನ್ನಾಗಿರೋದು ಅನ್ಸತ್ತೆ. ಅಕ್ಕ, ಯಾಕಕ್ಕ ಹಾಗೆಲ್ಲ ಮಾತಾಡ್ತೀಯ ನೀನು? ಆ ರೌಡಿಗಳು ಮಾಡಿರೋ ಪ್ರಾಬ್ಲಮ್ಗೆ ನೀನೇನ್ ಮಾಡಕ್ಕಾಗತ್ತೆ ಹೇಳು? ಗಂಗೆ ಇರ್ಲಿಲ್ಲ ಅಂದಿದ್ರೆ ಅವ್ರಿಗೊಂದು ಗತಿ ಕಾಣಿಸ್ತಿದ್ದೆ. ಗಂಗೆನ್ ಹಿಡ್ಕೊಂಡು ಹೆದರ್ಸಕ್ ಶುರು ಮಾಡಿದ್ರು ಗೊತ್ತಾ? ನನ್ ಗಮನ ಗಂಗೆ ಮೇಲೆ ಹೋಯ್ತು. ಅದಕ್ಕೆ ಸ್ವಲ್ಪ ಪೆಟ್ಟಾಯ್ತು. ಆದ್ರೆ ಆ ಈಡಿಯಟ್ಸ್ನ ಸುಮ್ನೆ ಬಿಡಲಾಕ ನಾನು. ಅಯ್ಯೋ, ನೀವು ಮತ್ತೆ ಅವ್ರ ತಂಟೆಗೆಲ್ಲ ಹೋಗ್ಬೇಡಿ, ಹುಷಾರಾಗಿರಿ ಪ್ಲೀಸ್. ಹೌದು, ಮತ್ತೆ ಅವ್ರ ತಂಟೆಗೆ ಯಾಕೆ ಹೋಗ್ತೀರಾ ನೀವು? ಅಮ್ಮಮ್ಮ ಹೇಳಿದ್ರು ತಾನೆ ಕಂಪ್ಲೇಂಟ್ ಕೊಡೋಣ ಅಂತ. ಪೊಲೀಸ್ ಅವರು ಎಲ್ಲ ನೋಡ್ಕೊಳ್ತಾರೆ. ನಿಮಗೆ ಯಾಕೆ ಬೇಕು ಊರು ಸಾಬ್ರಿ? ನೀವು ಸುಮ್ಮನೆ ಇರಿ. ಊರು ಸಾಬ್ರಿ ಅಲ್ಲ ಗಂಗೆ, ಅವ್ರು ಬಂದಿರೋದು ನಮ್ಮ ಅಕ್ಕನ ತಂಟೆಗೆ. ನಮ್ಮ ಅಕ್ಕನ ವಿಷಯದಲ್ಲಿ ನಾನ್ ನನ್ ಮಾತೆ ಕೇಳಲ್ಲ. ಅಭಯ್, ಎಲ್ಲರೂ ಹೇಳ್ತಾ ಇರೋದನ್ನ ಸ್ವಲ್ಪ ಕೇಳು. ನೀನು ಹುಡುಗಾಟ ಆಡೋದಕ್ಕೆ ಇನ್ನೂ ಚಿಕ್ಕ ಹುಡುಗ ಅಲ್ಲ. ನಿನ್ಗೆ ಮದ್ವೆ ಆಗಿದೆ, ಹೆಂಡತಿ ಇದ್ದಾಳೆ. ನೀನೊಂದ್ ಸ್ವಲ್ಪ ಗಂಗೆ ಬಗ್ಗೆನೂ ಯೋಚನೆ ಮಾಡ್ಬೇಕು ಅಲ್ವಾ? ನೋಡು, ನೀನು ಇನ್ಮೇಲೆ ಆ ರೌಡಿಗಳ ತಂಟೆಗೆ ಹೋಗ್ಬಾರ್ದು ಅಷ್ಟೇ. ಸರಿ ಅಕ್ಕ, ಹೋಗಲ್ಲ. ಸಮಾಧಾನನಾ? ನೋಡಿದ್ರಾ, ಶಂಕದಿಂದ ಬಂದ್ರೇನೆ ತೀರ್ಥ ಅಂತಾರಲ್ಲ ಹಾಗೆ ನಮ್ ಬಾಸ್ಗೆ ಅವ್ರ ಅಕ್ಕ ಹೇಳಿದ್ರೇನೆ ಅವ್ರು ಕೇಳೋದು ಅಲ್ವಾ ಬಾಸ್? ಸರಿ, ತಿನ್ನು.